21 ನಮಸ್ಕಾರ, 21 ಮೋದಕ, 21 ಕಡುಬು. ನಾವು ಗಣೇಶನಿಗೆ 21 ನಮಸ್ಕಾರ ಹೊಡಿತೀವಿ, 21 ಮೋದಕದ ಹಾರ ಹಾಕ್ತೀವಿ, 21 ಕಡುಬಿನ ಹಾರ ಹಾಕ್ತೀವಿ. ಯಾಕೆ? ಗಣೇಶನಿಗೆ 21 ಅವತಾರಗಳಿರ್ಬೋದು ಅನ್ನೋದು ನಮಗೊಂದು ನಂಬಿಕೆ. ಅದೇ ಈಗಿನ ಕಾಲದಲ್ಲಿ ಗಣೇಶನ ಶಿವನೂ ಮಾಡ್ತಾರೆ, ಕೃಷ್ಣನೂ ಮಾಡ್ತಾರೆ, ಆಂಜನೇಯನೂ ಮಾಡ್ತಾರೆ. ಎಲ್ಲ ಅವತಾರ KGF ಅವತಾರನೂ ಗಣೇಶನಿಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ನಮಗೆ 21 ಅವತಾರಗಳಲ್ಲಿ ಯಾವುದು ಗಣೇಶನ ಅವತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಇವಾಗ. ಸೊ ಅದಕ್ಕೆ ಇವಾಗ ನಾನು ಸೊಲ್ಯೂಷನ್ ತಂದಿದ್ದೀನಿ. 21 ಗಣೇಶನ ಅವತಾರಗಳನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಹೇಗೆ ಅಂದರೆ, ನಮ್ಮ ಬನ್ನೇರುಘಟ್ಟದಲ್ಲಿ ನೆಲೆಸಿರುವ ಶ್ರೀ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ 21 ವಿಗ್ರಹಗಳಿದೆ. ಗಣೇಶನ ವಿಗ್ರಹ ತಿಳ್ಕೊಳ್ಳೋಣ. ಈಗ ನಮಗೆ ಗಣೇಶನಿಗೆ 21 ಅವತಾರಗಳು ಹೇಗೆ ಬಂತು ಅಂತ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿಳ್ಕೊಳ್ಳೋಣ. ನೀವು ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾ? 50 ವರ್ಷ ಆಯಿತು. 50 ವರ್ಷದಿಂದ ಎಷ್ಟು ಗಣಪತಿಗಳಿದ್ದಾವೆ ಈ ದೇವಸ್ಥಾನ? 21 ಗಣಪತಿ. 20 ಇದೆ. ಮಧ್ಯದಲ್ಲಿ ಶಕ್ತಿ ಮಹಾಗಣಪತಿ ಇದೆ. ಶಕ್ತಿ ಗಣಪತಿ ಅಂತ ಯಾಕೆ ಹೆಸರು ಅಂತ ಹೇಳಿದರೆ, ತನ್ನ ತಾಯಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಗಣಪತಿ ಗಣಪತಿ ಅಂತ ಅದಕ್ಕೆ ಈ ದೇವಸ್ಥಾನದ ಹೆಸರು ಶಕ್ತಿ ಮಹಾಗಣಪತಿ ದೇವಸ್ಥಾನ. ಬನ್ನೇರುಘಟ್ಟದಲ್ಲಿ ಇದೆ. ಬನ್ನೇರುಘಟ್ಟದಲ್ಲಿ ಇರುವಂಥದ್ದೊಂದು ಏಕೈಕ. ಯಾವ ದೇವಸ್ಥಾನಗಳಲ್ಲೂ 21 ವಿಗ್ರಹಗಳಿಲ್ಲ, ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಇರಬಹುದು, ನನಗೆ ಗೊತ್ತಿರೋ ಹಾಗೆ ಎಲ್ಲಿ ಇಲ್ಲ. ಸಂಕಷ್ಟಹಾರ ಗಣಪತಿ ಅಂತ ಹೇಳಿ ನಡೀತದೆ. ಹುಣ್ಣಿಮೆ ದಿವಸ ಸತ್ಯನಾರಾಯಣ ಇರುತ್ತೆ. ತುಂಬ ಭಕ್ತಾದಿಗಳು ಬರ್ತಾರೆ. ತೀರ್ಥ ಪ್ರಸಾದ ಎಲ್ಲ ವಾರ್ಷಿಕೋತ್ಸವ ಮಾಡ್ತೀವಿ. ಅವಾಗ ಸಾಧಾರಣ 1,000 ಜನ ಇಲ್ಲೇ ಊಟದ ವ್ಯವಸ್ಥೆ ಇಲ್ಲ, ವಿಜೃಂಭಣೆ ಅಂತ ನಡೀತದೆ. ಊರೊಳಗೆ ಮೆರವಣಿಗೆ ಇರ್ತದೆ. 21 ಗಣಪತಿಗಳಲ್ಲಿ ಇಲ್ಲೇನಕ್ಕೆ ಇಟ್ಟಿದ್ದಾರೆ? ಗಣಪತಿಗಳಿಗೆ ವಿಶೇಷತೆ ಏನು ಅಂತ ಹೇಳಿದರೆ, ಒಂದೊಂದು ಗಣಪತಿಗೂ ಒಂದೊಂದು ಅವತಾರ ಇದೆ. ಬಾಲಗಣಪತಿ, ಸಿದ್ಧಿಬುದ್ಧಿ ಗಣಪತಿ, ಕಾರ್ಯಗಣಪತಿ, ಕುಶಾಲ ಗಣಪತಿ ಅಂತ ಈ ಗಣಪತಿಗಳೆಲ್ಲ ಅವನ ಹೆಸರಿಟ್ಟು ವಿವರ ಮಾಡಿದ್ರು. ಮಧ್ಯದಲ್ಲಿ ಶಕ್ತಿ ಗಣಪತಿ ಕೂತಿದ್ದಾರೆ. ಶಕ್ತಿ ಗಣಪತಿ ಕೂತ್ಕೋಬೇಕಾದ್ರೆ ತನ್ನ ತಾಯಿ ತೊಡೆ ಮೇಲೆ ಕೂತ್ಕೊಂಡಿರೋದ್ರಿಂದ ಶಕ್ತಿ ಗಣಪತಿ ಅಂತ ಹೆಸರು. ಹೌದು. ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು ಯಾರು? ಬಾಗಿಲತಾಯಿ ಅಂತ ಹೇಳಿ, ಬಾಗಿಲತಾಯಿ ಅಂತ ಹೇಳಿ ಅವರು ಡೆಪ್ಯೂಟಿ ಕಮಿಷನರ್ ಆಗಿದ್ರು. ರಿಟೈರ್ಡ್ ಆದ ನಂತರ ಯಾವುದಾದ್ರು ಸಮಾಜ ಕೆಲಸ ಮಾಡಬೇಕು ಅಂತ ಹೇಳಿ ಈ ದೇವಸ್ಥಾನವನ್ನು ಕಟ್ಟಿದ್ರು. ದೇವಸ್ಥಾನಕ್ಕೋಸ್ಕರ ಬೇಕು ಅಂತ ಹೇಳಿ ಒಂದು ವೃದ್ಧಾಶ್ರಮ ಮಾಡಿದ್ರು. ಹಿಂದಗಡೆ ರುದ್ರಾಶ್ರಮನೂ ಇದೆ. ವೃದ್ಧಾಶ್ರಮ ಇದೆ. ಅದರಿಂದ ಕ್ಯಾಂಪೇನ್ ಅಂತ ಹೇಳಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಮೆಂಟಲಿ ರಿಟಾರ್ಡೇಷನ್ ಆ ಥರದವರಿಗೆ ಕೊಟ್ಟಿದ್ದಾರೆ. ಅವರು 40 ಮಕ್ಕಳಿದ್ದಾರೆ. ಇಲ್ಲಿ 40 ರೂಮ್ ಇದೆ. ಸಾಧಾರಣ ಈಗ 30ರಿಂದ 35 ಜನ ಎಲ್ಲ ವಯಸ್ಸಾಗುತ್ತೆ. ಇದು ಶಕ್ತಿ ಗಣಪತಿ ವಿಶಿಷ್ಟ ಏನು ಅಂತ ಹೇಳಿದರೆ, ಒಬ್ಬೊಬ್ಬ ಗಣಪತಿ ಒಂದೊಂದು ಅವತಾರ ಎಲ್ಲ ಆದ ಮೇಲೆ ಶಕ್ತಿ ಗಣಪತಿ ನಿರ್ಮಾಣವಾಗಿದೆ. ಹೌದು. ಎಲ್ಲ ಶಕ್ತಿಯನ್ನು ಅವನಿಗೆ ಕೊಟ್ಟು ಈಗ ಎಲ್ಲ ಶಕ್ತಿನೂ ಎಲ್ಲ ಅವತಾರ ತಾಳಿದಾದ್ಮೇಲೆ ಶಕ್ತಿ ಗಣಪತಿ ಕ್ರೋಢೀಕರಿಸಿ ಅವನು ಒಂದು ಶಕ್ತಿಯನ್ನು ತಗೊಂಡು ಕೂತ್ಕೊಳ್ತಾನೆ. ಆದ್ದರಿಂದ ಈಗ 21 ವಿಗ್ರಹಗಳನ್ನ ಇಲ್ಲಿ ನೆಲೆಸಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವರು ನಮ್ಮ ಬಾಲಗಣಪತಿ, ಶ್ರೀಪ್ರಸಾದ ಗಣಪತಿ, ತ್ಯಾಕ್ಷರ ಗಣಪತಿ, ನೃತ್ಯ ಗಣಪತಿ, ಸಿದ್ಧಿ ಗಣಪತಿ, ಆರಿದ್ರ ಗಣಪತಿ, ನಮ್ಮ ಏಕದಂತ ಗಣಪತಿ, ಊರ್ಧ್ವ ಗಣಪತಿ, ಶ್ರೀ ಮಹಾಗಣಪತಿ, ತರುಣ ಗಣಪತಿ, ವೀರ ಗಣಪತಿ, ಶ್ರೀ ವಲ್ಲಭ ಗಣಪತಿ, ಶ್ರೀ ಸಂಕಷ್ಟಹರ ಗಣಪತಿ, ಸೃಷ್ಟಿ ಗಣಪತಿ, ವಿಘ್ನ ಗಣಪತಿ, ಸಿದ್ಧಿಬುದ್ಧಿ ಗಣಪತಿ, ಭಕ್ತ ಗಣಪತಿ, ಹೇ ರಂಭಾ ಗಣಪತಿ, ದುರಿಜ ಗಣಪತಿ,
ಲಕ್ಷ್ಮೀ ಗಣಪತಿ, ಇವು ಎಲ್ಲ ಶಕ್ತಿಗಳನ್ನು ಹೊಂದಿರೋ ನಮ್ಮ ಪ್ರೀತಿಯ ಭಕ್ತಿಯ ಶಕ್ತಿ ಗಣಪತಿ.